ಹಾಯ್ ಗೆಳೆಯರೇ, ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಎವ್ರಿ ಫ್ರೈಡೇ ಅಥವಾ ಸ್ಯಾಟರ್ಡೆ ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ಬಿಡುಗಡೆ ಮಾತ್ರ ಮಾಡ್ತಾರೆ ಅವರು. ಅದರ್ಸ್ ದಿನದೊಳಗೆ ಮಾಡಬೇಕು ರಿಲೀಸ್ ಮಾಡೋದು ಭಾಳ ರೇರ್. ನಮಗೆ ತಿಳಿದ ಮಟ್ಟಿಗೆ 11ನೇ ತಾರೀಕು ಅಥವಾ 12ನೇ ತಾರೀಕಿಗೆ 20ನೇ ಕಂತು ಆಲ್ರೆಡಿ ಕೆಲವು ಜನರಿಗೆ ಬಂದದ. ಇನ್ನು ಕೆಲವು ಜನರಿಗೆ 20ನೇ ಕಂತು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಕೂಡ ಬಿಡುಗಡೆ ಮಾಡ್ತಾರೆ. 21ನೇ ಕಂತು ಫ್ರೈಡೇ ಈವ್ನಿಂಗ್ ಎಲ್ಲರಿಗೂ ಬರ್ಲಾಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಫ್ರೈಡೇ ಬರ್ಲಿಕ್ಕೆ ಶನಿವಾರ ಬರ್ಲಿಕ್ಕಂದ್ರೆ ನೆಕ್ಸ್ಟ್ ವೀಕ್ದಾಗ ಫ್ರೈಡೇ ಅಥವಾ ಶನಿವಾರ 100% ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆಗೇ ಆಗ್ತದೆ. ಯಾವುದೇ ಕಾರಣಕ್ಕೂ ಡಿಲೇ ಆಗಲ್ಲ. ಯಾಕಂದ್ರೆ ಅದರ ನೆಕ್ಸ್ಟ್ ವೀಕ್ ಹೋಯ್ತು ಅಂದ್ರೆ ಅವ್ರಿಗೆ ಮತ್ತೆ 23ನೇ ಕಂತಂದು ಲೇಟ್ ಆಗ್ತದೆ ಬಿಡುಗಡೆ ಮಾಡೋಕ್ಕೆ. ಹಾಗೆ PM ಕಿಸಾನ್ ಕೂಡ ಇನ್ನು 1 ವೀಕ್ ಒಳಗೆ ಎಲ್ಲರ ಅಕೌಂಟಿಗೂ ಜಮಾ ಆಗೇ ಆಗ್ತದೆ. ಆಲ್ರೆಡಿ 10 ಡೇಸ್ ಮ್ಯಾಗ ಆಯಿತು PM ಕಿಸಾನ್ ಅಮೌಂಟ್ ಡಿಲೇ ಆಗಿ. ಯಾರಿಗೇ ಆದರೂ ಯಾವಾಗ ಬರ್ತದೆ ಅನ್ನೋದು ಕಾಯ್ದು ಒಂದು ಹ್ಯಾಬಿಟ್ ಇದ್ದೇ ಇರ್ತದೆ. ಗೃಹಲಕ್ಷ್ಮಿ ಈ ವೀಕ್ದಾಗ ಫ್ರೈಡೇ ಅಥವಾ ಸ್ಯಾಟರ್ಡೆ 100% ಜಮಾ ಆಗ್ತದೆ. ಆಗ್ಲಿಕ್ಕೆ ನೆಕ್ಸ್ಟ್ ವೀಕ್ದಾಗ ಅದು ಶುಕ್ರವಾರ ಅಥವಾ ಶನಿವಾರನೇ ಜಮಾ ಆಗ್ತದೆ. ಯಾರೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ 8 ದಿನದೊಳಗೆ 21, 22ನೇ ಕಂತು ರಿಲೀಸ್ ಆಗಿ ಆಗ್ತದೆ. PM ಕಿಸಾನ್ ಕೂಡ ಇದೇ ವೀಕ್ದಾಗೆ ರಿಲೀಸ್ ಆಗ್ತದೆ ಅಮೌಂಟ್. ದಯವಿಟ್ಟು ಯಾರೇ ಟೆನ್ಷನ್ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಹಗಲೆಲ್ಲ ಯೂಟ್ಯೂಬ್ದಾಗ ಹೋಗಿ ಚೆಕ್ ಮಾಡೋ ಅವಶ್ಯಕತೆಯೂ ಇಲ್ಲ.